ಇವತ್ತು ನಾನೊಂದು ದೊಡ್ಡ ಡಿಸಿಷನ್ ತೊಗೊಳ್ತಾ ಇದ್ದೀನಿ. ಆ ಒಂದು ಡಿಸಿಷನ್ಗೆ ನೀವೆಲ್ಲ ಪ್ರತ್ಯಕ್ಷವಾಗಿ ಸಾಕ್ಷಿ ಆಗಿರ್ತೀರ. ಅದೇನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ನಿಮ್ಮ ಒಂದು ಚಿಕ್ಕ ಬೆಂಬಲಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸೊ ಇಷ್ಟಿಂದಲೇ ನಾನು ಗಂಭೀರವಾಗಿ ಇದನ್ನು ಮಾಡಲೇಬೇಕು ಅಂತ ಯಾವುದೇ ಒಂದು ಡಿಸಿಷನ್ನ ತೊಗೊಂಡಿರಲಿಲ್ಲ. ಬಟ್ ಇವಾಗಲೂ ಆ ಡಿಸಿಷನ್ನ ನಾನು ತೊಗೊಳ್ಳದೇ ಇದ್ದರೆ ನನ್ನ ಲೈಫಲ್ಲಿ ನಾನು ಏನೂ ಮಾಡೋಕ್ಕಾಗೋದೇ ಇಲ್ಲ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನಾನು ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಹೀಗೆ ದಿನ ಕಾಲ ಕಳೀತಾನೇ ಇದೆ. ಬಟ್ ಇವಾಗಲೂ ನಾನು ನಾಳೆ ಮಾಡಿದ್ರಾಯ್ತು ಅಂತ ಅಂದರೆ ನನ್ನ ಲೈಫಲ್ಲಿ ನಿಜವಾಗ್ಲೂ ಏನೂ ಮಾಡೋಕ್ಕಾಗೋದೇ ಇಲ್ಲ. ಸೊ ನಾನು ಏನೇ ಮಾಡಬೇಕಂತ ಅಂದು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಆ ಒಂದು ಸಪೋರ್ಟ್ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ಕೂಡ ನಾನು ನಂದು ಡಿಸಿಷನ್ ಮೇಲೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನು ಮುಂದೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಸಂಜೆ 6 ಗಂಟೆಗೆ ಕರೆಕ್ಟ್ 6 ಗಂಟೆಗೆ ವಿಡಿಯೋ ಮಿಸ್ ಮಾಡದೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ಇಷ್ಟಿನ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಲಿಲ್ಲ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಹೀಗೆ ಮಾಡ್ತಾಯಿದ್ದೆ. ಬಟ್ ಇನ್ನು ಮುಂದೆ ಹಾಗಾಗಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇದು ನಿಮ್ಗೆ ಅನಿಸ್ತಿರ್ಬೋದು, ಇದೇನು ಈಸಿ ಅಲ್ವಾ, ಯಾರು ಬೇಕಿದ್ದರೂ ಮಾಡ್ಬೋದು ಅಂತ. ಫಸ್ಟ್ ಮಾಡಿ, ಆಮೇಲೆ ಅದರಲ್ಲಿರೋ ಎಫರ್ಟ್ಸ್ ನಿಮಗೆ ಅರ್ಥ ಆಗುತ್ತೆ. ಸೊ ಅಟ್ಲೀಸ್ಟ್ 3 ಡೇಸ್ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದಕ್ಕೂ ಒಂದು ಪೇಷನ್ಸ್ ಬೇಕು, ಅಷ್ಟೇ ಎಫರ್ಟ್ಸ್ ಹಾಕಿರಬೇಕು. ಆ್ಯಂಡ್ ನಾವೇನು ಮಾಡ್ತೀವಿ ಅಂದರೆ ಸ್ಕ್ರಿಪ್ಟನ್ನ ಬರಿಬೇಕಿದ್ದನ್ನೇ ಯೋಚನೆ ಮಾಡ್ತೀವಿ, ಇದು ಜನರಿಗೆ ರೀಚ್ ಆಗುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಇಷ್ಟಪಟ್ಟು ಒಂದು ಕಾನ್ಸೆಪ್ಟನ್ನ ಬರಿತೀವಿ. ಆಮೇಲೆ ಅದು ಇಷ್ಟನೋ ಕಷ್ಟನೋ ನಾವು ಮಾಡ್ತೀವಿ. ಆವಾಗ ನಿಮ್ಮದು ಒಂದು ಬೆಂಬಲ ಸಿಕ್ಕಿಲ್ಲ ಅಂತ ಅಂದರೆ ಅದರಲ್ಲಿ ಆಗೋ ನೋವು ನಮಗೆ ಗೊತ್ತಿರುತ್ತೆ. ಅದನ್ನು ನೀವು ಮಾಡಿದವಾಗಲೇ ನಿಮ್ಗೆ ಅರ್ಥ ಆಗೋದು. ನಾನು ಹೇಳ್ತಿದ್ದೀನಿ, ನಿಮ್ಗೆ ಅರ್ಥ ಆಗೋದೇ ಇಲ್ಲ ನಾನು ಹೇಳಿದ್ರು ಕೂಡ. ಏನೆಲ್ಲರೂ ಹೇಳ್ತಾರೆ ಅದೇನು ಮಾಡೋದು ಈಸಿ ಅಂತ ಹಾಗೇ ಅನಿಸ್ತಿರುತ್ತೆ ನಿಮಗೆ. ಫಸ್ಟ್ ಮಾಡಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ನಾನು ಇಷ್ಟೇ ಹೇಳೋದು. ಸೊ ಇನ್ನೊಂದೇನಪ್ಪ ಅಂತ ಅಂದರೆ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಕೇಳ್ತಿದ್ರಿ. ಸೊ ನಿಮಗೇನು ಅಷ್ಟು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಏನು ಅನಿಸಲ್ವಾ, ಏನು ಬೇಜಾರಾಗಲ್ವಾ, ಈ ಥರ ಎಲ್ಲ ತುಂಬ ಕೇಳ್ತಿರ್ತಾರೆ. ಆ್ಯಕ್ಚುಲಿ ನನಗೆ ಏನು ಹೇಳಬೇಕಂತ ಅಂದರೆ, ಫಸ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ವೀಡಿಯೋ ಮಾಡಬೇಕಿದ್ರೆ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಏನಪ್ಪ ಏನು ಮಾಡಿದ್ರು ಹೀಗೆ ಕಮೆಂಟ್ಸ್ ಬರ್ತಿದೆ ಅಲ್ವಾ, ಮುಂದೆ ಯಾವ ಥರ ಬರ್ಬೋದು, ಈ ಥರ ತುಂಬ ಓವರ್ ಥಿಂಕಿಂಗ್ ನಂದು ಸ್ವಲ್ಪ ಆ ಥರ ಎಲ್ಲ ಬರ್ತಿತ್ತು. ಬಟ್ ಇವಾಗ ಹಾಗೇನಿಲ್ಲ. ಇವಾಗ ನನಗೆ ಏನಿಸ್ತಿದೆ ಅಂದರೆ, ನಾನು ಈ ಒಂದು ಫೀಲ್ಡಿಗೆ ಬಂದಮೇಲೆ ಇಟ್ಸ್ ಕಾಮನ್ ಅಂತ ಅನಿಸ್ಬಿಡ್ತು. ಆ್ಯಕ್ಚುಲಿ ನಿಜವಾಗ್ಲೂ ಹಂಗೆ ಅನಿಸ್ತು. ಆ್ಯಂಡ್ ನಮ್ಮ ಲೈಫ್ ನಾವೇ ನೋಡ್ಕೋಬೇಕು, ನಿಮ್ಮ ಲೈಫ್ ನೀವೇ ನೋಡ್ಕೋತೀರಾ. ಹಾಗಿನ್ಮೇಲೆ ನಿಮ್ಮ ಕಮೆಂಟ್ಸ್ ತೊಗೊಂಡು ನಾನು ಏನು ಮಾಡೋದಿದೆ, ನನ್ನ ಕೆಲಸ ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ಸೊ ನಾನು ಅದನ್ನ ಕರೆಕ್ಟಾಗಿ ಮಾಡಿದ್ದೀನಿ ಇನ್ನು ಮುಂದೆ. ಸೊ ಅದೇನೂ ಮಿಸ್ ಮಾಡಲ್ಲ. ಆ್ಯಂಡ್ ನಿಮಗೆ ಸಾಧ್ಯ ಆದರೆ ನೀವು ಸಪೋರ್ಟ್ ಮಾಡಿ. ಅದನ್ನು ಬಿಟ್ಟು ಯಾಕೆ ಬ್ಯಾಡ್ ಕಮೆಂಟ್ಸ್ ಆಗಬೇಕು, ಇಷ್ಟ ಆಗಿಲ್ವಾ ಸ್ಕಿಪ್ ಮಾಡಿ. ನಿಮಗೆ ನೀವು ನೋಡಲೇಬೇಕು ಅಂತ ಯಾರೋ ಇಟ್ಕೊಂಡು ಕೂತಿದ್ದಾರಾ, ಇಲ್ಲ ತಾನೇ. ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅದನ್ನು ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋದು ಯಾಕೋ ಗೊತ್ತಿಲ್ಲ. ಏನೋ ನಿಮ್ಮ ಲೈಫ್ನ ನಾವೇ ತಿಂದವ್ರ ಥರ, ನಿಮಗೆ ನೋಡಲೇಬೇಕು ಅಂತ ಹಿಡ್ಕೊಂಡು ಕೂತವ್ರ ಥರ, ಇಷ್ಟ ಆಗದೆ ಇದ್ರೂ ನೋಡಿ ಅಂತ ಹಿಡ್ಕೊಂಡು ಕೂತವ್ರ ಥರ ಆ ಥರ ರಿಯಾಕ್ಷನ್ ಬೇಡ. ಒಂದು ಚಿಕ್ಕ ಸಪೋರ್ಟಿಂದ ಬೇರೆ ಯಾರಿಗೂ ಹೆಲ್ಪ್ ಆಗ್ತಿದೆ ಅಂತ ಅಂದರೆ ನನ್ನ ಪ್ರಕಾರ ನಾನು ಹಾಗಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಒಂದು ಚಿಕ್ಕ ಸಪೋರ್ಟಿಂದ ನನ್ನ ಹತ್ರ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ಅಂದರೆ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಅದನ್ನ ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕಿ ಅಥವಾ ಏನೇ ಒಂದು ಬೇರೆ ಥರದಲ್ಲಿ ಅವ್ರಿಗೆ ತೊಂದರೆ ಆಗೋ ಥರ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮಾಡೋದೇ ಇಲ್ಲ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಂದು ಬ್ಯಾಕ್ಗ್ರೌಂಡ್ ನಿಮಗೆ ನೇಚರ್ ಕಾಣಿಸ್ತಿರ್ಬೋದು. ಅದ್ರ ವಿಷಯ ಏನು ಅಂದರೆ, ಫಸ್ಟ್ ಆಫ್ ಆಲ್ ನಾನಿರೋದು ಬ್ಯಾಂಗ್ಳೂರಲ್ಲಿ. ಬಟ್ ನಮ್ಮೂರು ಕುಮಟದಲ್ಲಿ ನಮ್ಮ ಮನೆ ಹೇಗಿದೆ ಅಂತ ಅಂದರೆ, ನಮ್ಮ ಮನೆ ರೈಟ್ ಸೈಡೆಲ್ಲ ನಮ್ಮದು ಕಸಿನ್ಸ್ ಮನೆ ಇರೋದು, ಲೆಫ್ಟ್ ಸೈಡಲ್ಲಿ ನಮ್ಮದು ಅದು ಅಡಿಕೆ, ತೆಂಗು ಅದೆಲ್ಲ ಇರೋದು. ಅದ್ರದ್ದು ಆ ಕಡೆ ಬಂದುಬಿಟ್ರೆ ಫಾರೆಸ್ಟ್ ಏರಿಯಾ ಇದೆ. ಫಾರೆಸ್ಟ್ ಏರಿಯಾ ಅಂದರೆ ಸ್ವಲ್ಪ ನೇಚರ್ ನಮ್ಮದು ಹೆಂಗಿದೆ ಅಂತ ಅಂದರೆ, ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮದು ಮಿನಿಮಮ್ 5 to 6 ನವಿಲೆಲ್ಲ ಇರುತ್ತೆ. ಫುಲ್ ಕಾಡು ಕೋಳಿ ಈ ಥರ ಎಲ್ಲ ಮನೆ ಮುಂದೆನೇ ಬರುತ್ತೆ ನಮ್ಮದು. ಆ ಥರ ಇದೆ. ಅಂಥದ್ರಲ್ಲಿ ನಾನು ತುಂಬ ಇರೋದು ನೇಚರಲ್ಲಿ. ಸೊ ನಾನು ಹೇಗಿರ್ತೀನಿ ಅಂತ ಅಂದರೆ, ನನಗೆ ನಿಜವಾಗ್ಲೂ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ನನಗೆ ಆ ನೇಚರಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕೇಳೋದು, ಸುಮ್ಮನೆ ಕೂತ್ಕೊಂಡಿರೋದು, ಈ ಥರದ್ದೆಲ್ಲ ನಾನು ತುಂಬ ಮಾಡ್ತೀನಿ. ಸೊ ನಾನೇ ಜಾಸ್ತಿ ಇರ್ತೀನಿ, ನಾನು ಅಲ್ಲೇ ತಾನೇ ವಿಡಿಯೋ ಮಾಡೋಕ್ಕಾಗೋದು. ಸೊ ನಿಮಗೋಸ್ಕರ ವಿಡಿಯೋ ಮಾಡಬೇಕು ಅಂತ ಹೇಳಿ ಮರಗಳೆಲ್ಲ ಕಟ್ಸೋಕ್ಕಾಗತ್ತಾ ನನಗೆ ಆ ಪ್ಲೇಸ್ ಇಷ್ಟ ಗುರು, ನಾನು ಅಲ್ಲಿ ಇರ್ತೀನಿ. ಆದರೆ ನಿಮಗೇನು ಪ್ರಾಬ್ಲಮ್, ವಿಡಿಯೋ ಮಾಡ್ತಿದ್ದೀನಲ್ಲ, ಆ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ಅಂದರೆ ಬ್ಯಾಕ್ಗ್ರೌಂಡ್ ನೋಡ್ತೀರಾ. ಸೊ ಒಂದು ಮರ ಗಿರ ಎಲ್ಲ ಬಂತ ಅಂದರೆ ನಿಮ್ಮದು ಪ್ರಕಾರ ಅದು ಕಾಡು.
ತೆಂಗಿನ ಮರ, ಅಡಿಕೆ ಮರ ಅದೆಲ್ಲ ಹಾಕಿದ್ರೆ ನಾವು ನೆಟ್ಟಿರೋದಲ್ಲ, ಅದು ಕಾಡು. ಅದೇನು ತಲೆಯಲ್ಲಿ ಇದೆಯೋ ಬುದ್ಧಿ ಅಂತ ಅನಿಸ್ಬಿಡುತ್ತೆ ನನಗೆ. ಕಾಡಿಗೂ ನಾವು ಬೆಳೆಸಿರೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ ನಿಮಗೆಲ್ಲ. ಸೊ ಇನ್ನು ಕಂಟೆಂಟ್ ವಿಷಯಕ್ಕೆ ಬಂತ ಅಂದರೆ, ಆ್ಯಕ್ಚುಲಿ ನಾನು ಸ್ವಲ್ಪ ಏನಾದರೂ ಕ್ರಿಯೇಟಿವಿಟಿಯಾಗಿ ಮಾಡೋಕ್ಕೆ ಹೋದರೆ ಅದಕ್ಕೆ ತುಂಬ ಸಪೋರ್ಟೇ ಸಿಗೋಲ್ಲ. ಏನೋ ಒಂದು 30 ಸೆಕೆಂಡ್ ಲಿಪ್ಸಿಂಗ್ ಮಾಡೋದು, ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ, ಲೈಕ್ಸ್ ಬಂದಿದೆ. ಆ್ಯಂಡ್ ನನಗೆ ಅದೇ ಗೊತ್ತಾಗಲ್ಲ, ನೆಕ್ಸ್ಟ್ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಲಾ ಅಥವಾ ಲಿಪ್ಸಿಂಗ್ಗೆ ಕಂಟಿನ್ಯೂ ಮಾಡಲಾ, ಬಟ್ ಗೊತ್ತಾಗ್ತಿಲ್ಲ. ಬಟ್ ನನಗೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದು ನನಗೆ ತುಂಬ ಇಷ್ಟ. ಈ ಥರ ಲಿಪ್ಸಿಂಗ್ಗಿಂತ ಏನಾದರೂ ಜನರಿಗೆ ಒಂದು ಮೆಸೇಜ್ ಸಿಗಬೇಕು ಅನ್ನೋದು ವೀಡಿಯೋಸ್ ನೋಡಿಬಿಟ್ಟು ಈ ಥರ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಆ ಥರದ್ದೇ ತುಂಬ ಕಡಿಮೆ ರೀಚ್ ಸಿಗುತ್ತೆ ನಂದು ಅಕೌಂಟಲ್ಲಿ. ಏನೋ ಡ್ಯಾನ್ಸ್ ವೀಡಿಯೋ ಆಗಿರಲಿ, ಲಿಪ್ಸಿಂಗ್ ಆದರೆ ತುಂಬ ಬೇಗ ರೀಚ್ ಸಿಗುತ್ತೆ. ಮೇ ಬಿ ನಂದು ಆಲ್ಗೋರಿದಮ್ ಹಾಗೆ ವರ್ಕ್ ಆಗ್ತಿರ್ಬೋದು. ಸೊ ಇಷ್ಟು ದಿನ ಕನ್ಸಿಸ್ಟೆನ್ಸಿನೆಲ್ಲ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಕೌಂಟ್ ತುಂಬ ಡೌನ್ ಆಗಿಬಿಟ್ಟಿದೆ. ಅದನ್ನ ರಿಕವರ್ ಮಾಡಬೇಕು ನಾನೀಗ. ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹೀಗೆ ಸ್ವಲ್ಪ ರಿಕವರ್ ಮಾಡಬೇಕು. ಸೊ ಏನೋ ನಿಮಗೇನೋ ತೋರಿಸ್ತೀನಿ. ಸೊ ನೋಡಿದ್ರಲ್ವ ಏನಿತ್ತು ಅಂತ. ಆ್ಯಕ್ಚುಲಿ ನಂಗೆ ಸ್ವಲ್ಪ ಭಯ ಆಯಿತು, ಬಿಕಾಸ್ ಅದು ನಾರ್ಮಲ್ ಮಂಕಿ ಅಲ್ಲ, ಅದು ಏನೋ ಬಿಳ್ಸಿ ಮಂಗ ಅಂತ ಏನೋ ಹೇಳ್ತಾರೆ, ಬಿಳ್ಸಿ ಮಂಗ ಅನಿಸುತ್ತೆ ಆ ಥರದ್ದು. ಸೊ ಅದು ಸ್ವಲ್ಪ ನನಗೆ ಡೇಂಜರ್ ಅಂತ ಅನಿಸುತ್ತೆ ನಂದು ಪ್ರಕಾರ. ಸೊ ಸ್ವಲ್ಪ ಭಯ ಆಯಿತು. ಹಾಗೆ ಕೆಲವೊಂದು ಸಲ ಏನೇನೋ ಬಂದುಬಿಡುತ್ತೆ, ಹಾಗಂತ ಹುಲಿ ಗಿಲಿ ಎಲ್ಲ ಬರೋಲ್ಲ. ಸೊ ಅದು ನನಗೆ ಪ್ಲೇಸ್ ಇಷ್ಟ, ಬಿಕಾಸ್ ನಾನು ತುಂಬ ನನಗೆ ಬೇಜಾರಾದಾಗೆಲ್ಲ ಇಲ್ಲೇ ನಾನು ಬಂದು ಸಾಂಗ್ ಕೇಳ್ಕೊತ ವಾಕ್ ಮಾಡ್ತಿರ್ತೀನಿ. ಸೊ ನನಗೆ ಇಷ್ಟ ಆಗುತ್ತೆ. ಅಯ್ಯೋ, ನಾನು ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದಲ್ಲ, ಸಾರಿ. ಆ್ಯಂಡ್ ಮತ್ತು ಸ್ಟಾರ್ಟಿಂಗಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನನ್ನ ಅಕೌಂಟ್ನ ಹೇಗೆ ಗ್ರೋ ಮಾಡ್ತಾ ಬಂದ ಹಾಗೆ ಅಕೌಂಟ್ನ ಗ್ರೋ ಮಾಡ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ಮೊದಲೇ ಹೇಳಿದ್ದೀನಿ. ಸೊ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ಒನ್ ಥಿಂಗ್ ಹೇಳೋದು ಮರ್ತೋದೆ. ಸೊ ಇಷ್ಟೊತ್ತು ನಾನು ಮಾತಾಡಿದ್ರಲ್ಲಿ ನಿಮ್ಗೇನಾದರೂ ಹರ್ಟ್ ಆಗಿದ್ದರೆ ನಾನು ಸಾರಿ ಅಂತೂ ಕೇಳಲ್ಲ, ಬಿಕಾಸ್ ಇಟ್ಸ್ ಮೈ ಒಪಿನಿಯನ್. ಸೊ ನನ್ನ ಒಪಿನಿಯನ್ಗೆ ನೀವು ಕೂಡ ರೆಸ್ಪೆಕ್ಟ್ ಕೊಡಬೇಕಲ್ವ. ನಿಮ್ಮ ಒಪಿನಿಯನ್ಗೆ ನಾನು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಬಿಕಾಸ್ ನನ್ನ ಕಮೆಂಟ್ಗೆ ಜಾಸ್ತಿ ಏನೂ ಹೇಳೋಕ್ಕೋಗಿಲ್ಲ. ಸೊ ಇದು ಬ್ಯಾಡ್ ಕಮೆಂಟ್ಸ್ ಹಾಕಿದವ್ರಿಗೆ ಮಾತ್ರ. ಸೊ ನಿಮ್ಮ ಕಮೆಂಟ್ಸ್ ನಾನು ತಲೆಗೆ ತೊಗೊಂಡಿಲ್ಲ ಅಂತ ಅಂದಮೇಲೆ, ಹಾಗಂತ ನನ್ನ ಮಾತನ್ನ ನೀವು ತಲೆಗೆ ತೊಗೋಬಾರ್ದು ಅಂತಲ್ಲ, ತಲೆಗೆ ತೊಗೊಳ್ಳಿ ಅಂತಲೇ ಹೇಳ್ತಿರೋದು. ಸೊ ಸ್ವಲ್ಪ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ, ಬಿಕಾಸ್ ಎಲ್ಲರೂ ಒಂದೇ ಥರ ಇರಲ್ಲ. ನಾನು ಸುಮ್ಮನೆ ಇದ್ದೀನಿ ಅಂತ ಬೇರೆಯವರು ಕೂಡ ಹಾಗೆ ಇರ್ತಾರೆ ಅಂತಲ್ಲ. ಸೊ ಇಟ್ಸ್ ಓಕೆ. ಬಟ್ ನನ್ನ ಇಷ್ಟಪಡೋರ್ಗಂತೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್, ಕೀಪ್ ಸಪೋರ್ಟಿಂಗ್. ಆ್ಯಕ್ಚುಲಿ ಇದು ಡಿಶನ್ ವಿಡಿಯೋ ಆಗಿತ್ತು, ಬಟ್ ಸ್ವಲ್ಪ ರೋಸ್ಟಿಂಗ್ ವಿಡಿಯೋ ಆಯಿತು ಅನಿಸುತ್ತೆ. ಇಟ್ಸ್ ಓಕೆ. ನಂದು ಮೈಂಡಲ್ಲಿ ಏನೇನಿತ್ತ ಅದನ್ನ ನಿಮಗೆ ನಾನು ತಿಳಿಸ್ಬೇಕಿತ್ತು. ಸೊ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ತುಂಬ ಇದೆ, ಬಟ್ ಸಾಕು. ಇದು ನಂದು ಡಿಶನ್ ವಿಡಿಯೋ ಆಗಿರೋದ್ರಿಂದ ನಾನು ತುಂಬ ಬೇರೆದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಲ್ವಾ. ಸೊ ಅದಕ್ಕೆ. ಆ್ಯಂಡ್ ಇವಾಗ ನೀವು ಹೇಳ್ತಿರ್ಬೋದು, ಇದು ನಿಮ್ಮದು ನೆಟ್ಟಿರೋದಾ ಬೆಳೆಸಿರೋದಾ ಅಂತಲ್ಲ. ಆ್ಯಕ್ಚುಲಿ ಇವಾಗ ಇರೋದು ನಾನು ಫಾರೆಸ್ಟ್ ಏರಿಯಾ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಫಾರೆಸ್ಟಲ್ಲಿ ಒಬ್ಬಳೇ ಹುಡುಗಿ ಬರಬಾರ್ದಾ? ಯಾರನ್ನಾರು ಕರ್ಕೊಂಡೇ ಬರಬೇಕಾ? ಇವಾಗ ನಾನು ಹೇಳ್ತಿರೋದೆಲ್ಲ ನೀವು ನಮಗೆ ಕಮೆಂಟ್ಸ್ ಮಾಡಿರೋದು. ಆ್ಯಂಡ್ ನಾನಾಗೆ ಏನು ಹೇಳ್ತೀರ, ನೀವು ಕಮೆಂಟ್ಸ್ ಮಾಡಿರೋದು ನೋಡಿ ನಾನು ನಿಮ್ಗೆ ಕ್ವಶನ್ ಕೇಳ್ತಿರೋದು. ಸೊ ಮತ್ತು ರೋಸ್ಟಿಂಗ್ ವಿಡಿಯೋ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ. ಆ್ಯಂಡ್ ನಮ್ಮನೆ ಈ ಕಡೆ ಹೋಗಬೇಕು, ಇಲ್ಲೇ ಕೆಳಗಡೆನೇ ಇರೋದು. ಸೊ ಏನು ದೂರ ಏನಿಲ್ಲ. ಫಾರೆಸ್ಟ್ ಅಂದರೆ ದೊಡ್ಡ ಕಾಡೇನಲ್ಲ, ಚಿಕ್ಕ ಕಾಡು, ಬಟ್ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಸೊ ಇನ್ನೇನಪ್ಪ ಅಂತ ಅಂದರೆ, ಇನ್ನು ಮುಂದೆ 6 ಗಂಟೆಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನನ್ನ ವಿಡಿಯೋ ಬರ್ತಾ ಇರುತ್ತೆ. ಸೊ ಮಿಸ್ ಮಾಡಬೇಡಿ, ಸಪೋರ್ಟ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮದು ಒಂದು ಚಿಕ್ಕ ಸಪೋರ್ಟಿಂದ ನನಗೆ ತುಂಬ ದೊಡ್ಡ ಸಹಾಯ ಆಗುತ್ತೆ. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಇಷ್ಟು ದಿನ. ಸಪೋರ್ಟ್ ಮಾಡ್ತಾಯಿರಿ ಇಷ್ಟು ದಿನ. ನಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಯಾವತ್ತೂ. ಥ್ಯಾಂಕ್ ಯು.